ಪ್ರಧಾನಿ ನರೇಂದ್ರ ಮೋದಿ ಸುದೀರ್ಘ ಕಾಲ ಪ್ರಧಾನಿಯಾಗಿರುವ ಹಾಗೂ ಬಿಎಸ್ ಯಡಿಯೂರಪ್ಪ 50 ವರ್ಷ ರಾಜಕೀಯ ಪಯಣ ಪೂರೈಸಿರುವ ಹಿನ್ನೆಲೆಯಲ್ಲಿ ನಲ್ಲಪರೆಡ್ಡಿಪಲ್ಲಿಯಲ್ಲಿ ಆಯೋಜಿಸಿದ್ದ ನಮೋ ಬಿಎಸ್ವೈ ಕ್ರಿಕೆಟ್ ಪಂದ್ಯಾವಳಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಅವರು, ಜಿಲ್ಲೆಯಲ್ಲಿ ಬಿಜೆಪಿ ಸಂಘಟನೆ ಮಾಡಿರುವ ಕಾರ್ಯಕರ್ತರು, ಅಭಿಮಾನಿಗಳು ಬರ ಅಧ್ಯಯನ ನಿಮಿತ್ತ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆಗಮಿಸುತ್ತಿದ್ದ ಬಿಎಸ್ ವಿಜಯೇಂದ್ರಗೆ ಸ್ವಾಗತ ಕೋರಿರುವ ಫ್ಲೆಕ್ಸ್ ಅಳವಡಿಸಿದ್ದರೆ ಅದನ್ನು ಸಹಿಸಲಾರದ ಶಾಸಕ ಪ್ರದೀಪ್ ಈಶ್ವರ್ ಫ್ಲೆಕ್ಸ್ ಅಳವಡಿಸಿರುವ ವಿಚಾರವಾಗಿ ಬಿಜೆಪಿಗರು ನಾಮರ್ದರೆಂದು ಉದ್ದಟತನ ಹೇಳಿಕೆ ನೀಡಿರುವುದು ಖಂಡನೀಯ. ರಾಜ್ಯದಲ್ಲಿ ಅವರದ್ದೇ ಸರ್ಕಾರ ಆಡಳಿತ ನಡೆಸುತ್ತಿದೆ. ಫ್ಲೆಕ್ಸ್ ಅಳವಡಿಸದಂತೆ ಕಾನೂನು ಜಾರಿಗೆ ತಂದು ಫ್ಲೆಕ್ಸ್ಗಳನ್ನು ಬ್ಯಾನ್ ಮಾಡಲಿ, ಅದಕ್ಕೆ ಆಕ್ಷೇಪ ಇಲ್ಲ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಮಾತುಗಳನ್ನು ಮಾತಾಡಿ ಚಿಕ್ಕಬಳ್ಳಾಪುರ ಜನತೆಯಿಂದ ಛೀಮಾರಿ ಹಾಕಿಸಿಕೊಂಡರೂ ನಿಮಗೆ ಬುದ್ಧಿ ಬಂದಿಲ್ಲ ಎಂದರು. ಆತನಿಗೆ ದುರಂಕಾರ ಅನ್ನೋದು ಜಾಸ್ತಿ ಆಗಿದೆ. ಯಾಕೆಂದರೆ ಆತನ ಬಾಯಿಗೆ ಬಂದರೆ ನಾವೆಲ್ಲ ಕೂಡ ಬಡವ್ರ ಮಕ್ಕಳನ್ನ ಬೆಳೆಸಬೇಕು, ಹಳ್ಳಿಯಿಂದ ಬಂದಿರತಕ್ಕಂಥವ್ರು, ಯಾರೂ ಇಲ್ಲದೆ ಇರ್ತಕ್ಕಂಥವ್ರು, ನಾವು ಬಡವ್ರ ಮಕ್ಕಳು ಅಂತ ಬಂದಿದ್ದಾರೆ. ನಾವೆಲ್ಲ ಕೂಡ ಬಡವ್ರ ಮಕ್ಕಳಾಗೆ ಬಂದಿರೋದು. ನಾವು ನಮ್ಮ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಬರ ಪರಿಹಾರಕ್ಕೆ ಮತ್ತು MLC ಚುನಾವಣೆಗೆ ಅಂತ ನಾವು ಅವ್ರಿಗೆ ಸ್ವಾಗತ ಕೋರಕ್ಕೆ ಬ್ಯಾನರನ್ನು ಹಾಕಿದ್ದೀವಿ. ನೀವು ನಿಮ್ಮ ಕಾರ್ಯಕ್ರಮ ಆದಾಗ ಎಷ್ಟು ಹಾಕಿರ್ತೀರ? ನಿಮಗೇನು ಮಾನ ಮರ್ಯಾದೆ ಇಲ್ವಾ? ಬಾಯಿಗೆ ಬಂದಂಗೆಲ್ಲ ಮಾತಾಡಿಕೊಂಡು ನಾಮರ್ದಗಳು ಅಂದರೆ ನಿಮ್ಮ ಮನೆಗೆ ನಾನು ಏನಕ್ಕೆ ಬಂದಿದ್ದೀವ ನಾವು, ಇಲ್ಲ ನಿಮ್ಮ ಹತ್ರಕ್ಕೆ ನಾನು ಯಾವುದನ್ನ ನಾಮರ್ದ ಕೆಲಸ ಮಾಡೋಕ್ಕೆ ನಾನು ಬಂದಿದ್ದೀವ? ಆ ಮಾಡ್ತಾ ಇರ್ತಕ್ಕಂಥ ಕೆಲಸ ನೀನು ಮಾಡ್ತಾ ಇರೋದು. ಆ ಕಾಂಗ್ರೆಸ್ನವ್ರು ಬುಟ್ಟಿ ಹಿಡಿಯೋ ಕೆಲಸ, CM ಪರವಾಗಿ ಬುಟ್ಟಿ ಹಿಡಿಯೋ ಕೆಲಸ, ರಾಹುಲ್ ಗಾಂಧಿ ಪರ ಬುಟ್ಟಿ ಹಿಡಿಯೋ ಕೆಲಸ ಮಾಡ್ತಾ ಇರೋದು ನೀನು. ಆ ನಾಮರ್ದ ಕೆಲಸ ಮಾಡ್ತಾ ಇರ್ತಕ್ಕಂಥ ನೀನು. ಓಪನ್ನಾಗಿ ನಾನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ಈ ದುರಂಕಾರದ ಮಾತುಗಳನ್ನು ಇಲ್ಲಿ ಬಿಟ್ಬಿಡು. ಮರ್ಯಾದೆಯಾಗಿ ನಾವು ಕೂಡ BJPಯಿಂದ ನಾವು ಕಷ್ಟಪಟ್ಟು ಕಾರ್ಯಕರ್ತರಾಗಿ ಬೆಳೆದು ಇಲ್ಲಿ ತಗೊಂಡು B.Pharm ತಗೊಂಡು ಇಲ್ಲಿವರೆಗೂ ಬಂದಿರೋದು. ರಾಜ್ಯ ಮಟ್ಟದವರೆಗೂ ನಮ್ಮ ನಾಯಕರುಗಳೆಲ್ಲ ಬೆಳೆಸಿರೋದು ನಾವೆಲ್ಲ ಕೂಡ ಒಬ್ಬ ಸಕ್ರಿಯವಾಗಿ ಕಾರ್ಯಕರ್ತನಾಗಿ ಬೆಳ್ಕೊಂಡ್ಬಂದಿರೋದಕ್ಕೆ. ನೀನು ಅಲಕ್ ಪುಳುಕ್ ಅಂತ ಬಂದಿರೋದು. ನೀನು ಯಾವುದೇ ಕಾಂಗ್ರೆಸ್ ಫ್ಲಾಗ್ ಹಿಡ್ಕೊಂಡೋಗಿ ಸಂಘಟನೆ ಮಾಡಿದ್ರಲ್ವ, ನಿಮ್ಗೆ ಗೊತ್ತಾಗ್ತಾ ಇತ್ತು. ಸಂಘಟನೆ ಮಾಡಿ ಅಲ್ಲಿ ಕಾಂಗ್ರೆಸ್ನವ್ರು ಬಂದಾಗ ಗೌರವ ಯಾವ ರೀತಿ ಕೊಡಬೇಕು ಅನ್ನೋದನ್ನು ನಿನ್ಗೆ ಗೊತ್ತಾಗಿದ್ದರೆ ಇವತ್ತು ಇದ್ದರ ದುರಂಕಾರಗಳು ಮಾತಾಡ್ತಾ ಇದ್ದಾರೆ. ನಮ್ಮ ಸುಧಾಕರಣ್ಣವರು ಏನೋ ಒಂದು ಅಭಿವೃದ್ಧಿ ಮಾಡಿದ್ದೀನಿ, ಜನ ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಇದರಲ್ಲಿ ನೀನು ಆ ಒಂದು ಗ್ಯಾರಂಟಿ ಭಾಗ್ಯಗಳು ಅದು ಇದು ಅಂತ ಹೇಳ್ಬಿಟ್ಟು ಒಂದು ಯಾವುದೋ ಒಂದು ಸೆಂಟಿಮೆಂಟಲ್ಲಿ ಹೊಡ್ಕೊಂಬಂದ್ಬಿಟ್ಟೆ. ನೆಕ್ಸ್ಟ್ ಮುಂದಕ್ಕೆ ಹೊಡೆಯೋದನ್ನು ನೀನು ಕಲಿಬೇಕು. ಅದು ಬಿಟ್ಬಿಟ್ಟು ಮುಂದಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಮನೆ ತಾನೇ ಉಳಿಸ್ಕೊಂಡಿದೆಯಾ. ಮನೆ ತಾನೇ ಜನರು ಚಿಕ್ಕಬಳ್ಳಾಪುರದವ್ರ ಕೈಯಲ್ಲೇ ಕೂಡ ಅಲ್ಲಿ ಎಷ್ಟು ಬೇಕೋ ಅಷ್ಟು ಉಗ್ದಿದ್ದಾರೆ, ಎಷ್ಟು ಬೇಕಾದರೂ ನಿಮ್ಮ ಮಾನ ಮರ್ಯಾದೆ ತೆಗೆದಿದ್ದಾರೆ ಕುಮಾರಸ್ವಾಮಿ ವಿಚಾರಕ್ಕೆ ಬಂದಾಗ. ಇವತ್ತು ಕೂಡ ಮತ್ತೆ ನೀನು ಇವತ್ತು BJPಯವರು ನಾಮರ್ದಗಳು ಕಟ್ಬಿಟ್ಟಿದ್ದಾರೆ ಅಂದರೆ ಏನು ಅರ್ಥ? ಇದಕ್ಕೆ ನಿಮ್ಮ ಮನೆ ಹತ್ರ ಏನಾದರೂ ಬಂದಿದ್ದೀವ ನಾವು? ನಾಮರ್ದ ಕೆಲಸ ನೀನು ಮಾಡ್ತಾಯಿದ್ದೆ, ನಾವು ಮಾಡ್ತಾಯಿದ್ದೇವೆ. ಯಾವ ರೀತಿ ಈ ಮಾತನ್ನ ನೀನು ಇವತ್ತು ಹೇಳ್ತಾ ಇದ್ದೀನಿ, ಮಾಧ್ಯಮದ ಮುಂದೆ ನೀನು ಕ್ಷಮೆ ಕೋರಬೇಕು. ಇಲ್ಲಾಂದರೆ ನಾನು ಮಾನನಷ್ಟ ಮೊಕದ್ದಮೆ 100% ಹಾಕ್ಸ್ತೀನಿ ನಾನು. ಇದಂತೂ ಗ್ಯಾರಂಟಿ. ಯಾಕೆಂದರೆ ಇವತ್ತು ನಾಮರ್ದ ಅನ್ನೋ ಪದ ಬಳಕೆ ಮಾಡಿದೆಯಲ್ಲ ನೀನು. ಎಲ್ಲಿ ಮಾಡಿರೋ ನಾಮರ್ದ ಕೆಲಸ ಎಲ್ಲಿ ಮಾಡಿದ್ದೀನಿ ನೋಡಿದ್ಯಾ ನೀನು? ಇದನ್ನು ನೀನು ಒಬ್ಬ ಶಾಸಕ, ನಾನು ಏಕವಚನದಲ್ಲಿ ಮಾತಾಡಬಾರ್ದು, ಅಲ್ಲಿಗೂ ಕೂಡ ಹೇಳ್ತಾ ಇದ್ದೇನೆ. ನೀನು ಒಬ್ಬ ಶಾಸಕ, ಅದನ್ನು ಪರಿಜ್ಞಾನ ಇಟ್ಕೊಂಡು ಇವತ್ತು ಚಿಕ್ಕಬಳ್ಳಾಪುರ ಜನತೆಗೆ ನೀನು ಒಂದು ಸಂದೇಶ ಕೊಡಬೇಕು. ಅದನ್ನು ಬಿಟ್ಬಿಟ್ಟು ಇವತ್ತು ಒಬ್ಬ ಶಾಸಕನಾಗಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಕೂಡ ನೀನು ಒಬ್ಬ ಎಲ್ಲೋ ಹಳ್ಳಿಗೂಗಳು ಮಾತಾಡೋ ಥರ ನೀನು ನಾಮರ್ದಗಳು ಇನ್ನೊಂದು ಮತ್ತೊಂದು ಬಾಯಿಗೆ ಬಂದಾಗೆಲ್ಲ ನರೇಂದ್ರ ಮೋದಿಯಿಂದ ಹಿಡಿದು ಇಲ್ಲಿ ಕೆಳಗೆ ಕಾರ್ಯಕರ್ತನವ್ರಿಗೂ ಮಾತಾಡೋದು ಸುಮ್ಮನೆ ಬಿಡ್ತಾರೆ ಅಂದ್ಕೊಂಡಿದ್ದು. ಇದೇನು ಶಾಶ್ವತ ಅಲ್ಲ, ನಿಮ್ಮ ಸರ್ಕಾರ ಏನು ಶಾಶ್ವತವಾಗಿ ಕುತ್ಕೊಳ್ಳಲ್ಲ. ಜ್ಞಾಪಕ ಇಟ್ಕೋ, ಮುಂದೆ ಅನುಭವಿಸ್ತೀಯ ನೀನೇ. ಇದೇ ರೀತಿ ನೀನು ಎದುರಾಕೊಂಡು ಹೋಗ್ತಾ ಇದ್ರೆ ಭಾರತೀಯ ಜನತಾ ಪಕ್ಷದ ನಾಯಕರೇನು ಸುಮ್ಮನೆ ಕೂತ್ಕೊಳ್ಳಲ್ಲ, JDS ಅವ್ರೇನು ಸುಮ್ಮನೆ ಕೂತ್ಕೊಳ್ಳಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಾನು ಕೂಡ ಮೊನ್ನೆ ಹೇಳಿದ್ದೀನಿ, ನಾನು ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರು ತಗೋ. ಅನೇಕ ಜನ ನನ್ನೆಲ್ಲ ಶಿಷ್ಯರು, ನನ್ನೆಲ್ಲ ಸ್ಟೂಡೆಂಟ್ಸ್ನ ಬೆಳೆಸ್ತೀನಿ, ಡಾಕ್ಟರ್ಗಳು ಮಾಡ್ತೀನಿ, ಇಂಜಿನಿಯರ್ಗಳು ಮಾಡ್ತೀನಿ ಅಂತ ಹೇಳ್ತೀಯಲ್ಲ, ಇದೇನಾ ಬಳಕೆ ಮಾಡಿಸೋದು ನೀನು? ಎಲ್ಲರ ಕೈಲಿ ಇದು ಮಾತಾಡ್ತೀಯಾ? ಇದೆಲ್ಲ ಕೂಡ ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇದನ್ನು ಕ್ಷಮೆ ಕೋರ್ಬೇಕು. ನಿನ್ನ ಮನಸ್ಸಾಕ್ಷಿಗೆ ನೀನು ಹೇಳ್ಕೊ. ನಾವು ಕೂಡ ಅಲ್ಲಿ ಬಡವ್ರ ಮಕ್ಕಳೇ ಬಂದು ಕಟ್ಟಿರೋದು. ನೀನು ಒಬ್ಬನೆಲ್ಲ ಬಡವ್ರ ಮಕ್ಕಳು. ನಾವು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳೇ. ನಾವು ನಿನ್ನ ಫೋಟೋ ಹಿಡ್ಕೊಂಬಿಟ್ಟು ನೀನು ಒಬ್ಬನೇ ಬಿಲ್ಡಪ್ ತೊಗೊಳ್ಳೋದಲ್ಲ. ನೀನು ಬಂದ್ಬಿಟ್ಟಲ್ಲಿ ನಾವು ಕೂಡ ದಲಿತರ ಪರವಾಗಿ ಹೋರಾಟಗಳು ಮಾಡಿಕೊಂಡು ದಲಿತರ ಒಂದು ಶ್ರೇಯಭಿಲಾಷಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವು ಕೆಳಮಟ್ಟದಿಂದ ನಾವು ಬಂದಿರತಕ್ಕಂಥವ್ರು ನಾವೆಲ್ಲ ಕೂಡ ಸುಮ್ಮನೆ ಒಂದು ಚಿಕ್ಕಬಳ್ಳಾಪುರದಲ್ಲಿ ಬ್ಯಾನರ್ ಕಟ್ಟಿಲ್ಲ. ನಾವು ಇಲ್ಲೆಲ್ಲ ಕೂಡ ಎಲ್ಲ ಕಷ್ಟಪಟ್ಟು ಪಕ್ಷನ ಬೆಳೆಸಿ, ಕಾರ್ಯಕರ್ತರನ್ನು ಬೆಳೆಸಿ, ಸೃಷ್ಟಿ ಮಾಡಿಕೊಂಡು ಅಭಿಮಾನಕ್ಕೋಸ್ಕರ ನಾವು ರಾಜ್ಯಾಧ್ಯಕ್ಷರಿಗೆ ನಾವು ಗೌರವ ಕೊಡೋಕ್ಕೆ ನಾವು ಫ್ಲೆಕ್ಸನ್ನು ಹಾಕಿದ್ದೀವಿ. ನಿನ್ನ ಕೈಲಾದ್ರೆ ಬ್ಯಾನ್ ಮಾಡಿಸು. ಬೇಡಂದವ್ರು ಯಾರು? ಮುಖ್ಯಮಂತ್ರಿಗಳಿಗೆ ಹೇಳ್ಬಿಟ್ಟು ಇಡೀ ರಾಜ್ಯದಲ್ಲಿ ಬ್ಯಾನ್ ಮಾಡಿಸು. ನಿಮ್ಮ ಕಾರ್ಯಕ್ರಮ ಮಾಡಿದಾಗ ಮಾತ್ರ ನೀನು ಊರು ತುಂಬ ಫ್ಲೆಕ್ಸ್ ಹಾಕ್ಬೋದು. ನಮ್ಮ ಕಾರ್ಯಕ್ರಮ ಮಾಡಿದಾಗ ನಾವು ಹಾಕ್ಬಾರ್ದು ಯಾರು. ಅದನ್ನು ನೀನೆಲ್ಲ ಅರ್ಥ ಮಾಡ್ಕೊಬೇಕು.
ಮುಂದೆ ನೀನೇನು ನೀನು ಸಭ್ಯ ಸಾಕ್ಷಿ ಅಂದರೆ ನೀನು ಯಾಕೆ ಹಾಕ್ತೀಯ ಬ್ಯಾನರು? ಹಾಕ್ಬೇಡ, ಹೇಳು ಎಲ್ರಿಗೂ ಬ್ಯಾನ್ ಮಾಡಿಸು, ನಾವು ಹಾಕಲ್ಲ. ಅದನ್ನು ಬಿಟ್ಬಿಟ್ಟು ನೀನು ಬ್ಯಾನ್ ಮಾಡಿಸಂಗಿದ್ರೆ ಅಧಿಕಾರ ಇದೆ, ನಿಮ್ಮ ಸರ್ಕಾರ ಇದೆ, ನೀನು ಮುಖ್ಯಮಂತ್ರಿಗೆ ಹೇಳ್ಬಿಟ್ಟು ಇಡೀ ರಾಜ್ಯದಲ್ಲಿ ಅದನ್ನು ಯಾವ ರೀತಿ ಬ್ಯಾನ್ ಮಾಡಿಸ್ಬೇಕು ಹಂಗೆ ಮಾಡಿಸ್ಬೇಕು. ಅದು ಬಿಟ್ಬಿಟ್ಟು ನಾಮರ್ದಗಳು ಹಾಕ್ಬಿಟ್ಟಿದ್ದಾರೆ ಅಂದರೆ ನಿಮ್ಮ ಮನೆಯಲ್ಲಿ ಏನಾದ್ರು ಬಂದಿದ್ದು ಮಾಡಿದ್ದೀವ ನಾವು, ಇಲ್ಲ ನಿಮ್ಮ ಮನೆ ಹತ್ರ ನಾವೇನಾದ್ರು ಬಂದಿದ್ದೀವ? ಏನು ಮಾತಾಡ್ತಾರೆ ನೀನು? ಇದನ್ನು ಹುಷಾರ್, ಫಸ್ಟ್ ಆ್ಯಂಡ್ ಲಾಸ್ಟ್. ನಾನೇ ನಿಜವಾಗ್ಲೂ ಹೇಳ್ತೀನಿ, ಇದೇ ರೀತಿ ಮಾಡಿದ್ರೆ ನಿಮ್ಮ ಮನೆ ಮುಂದೆ ಬಂದು ಹೋರಾಟ ಮಾಡ್ತೀವಿ. ನಾನು ಕೂಡ ನಿಮ್ಮದೇ ಸಮುದಾಯದವನು, ನೇರವಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ಸಮುದಾಯದವನಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನೀನು ಮಾತಾಡಿರ್ತಕ್ಕಂಥ ಮಾತು ನಾನು ಕೂಡ ಬ್ಯಾನರ್ ಕಟ್ಟಿದ್ದೀನಿ. ಅಲ್ಲಿ ಅರ್ಥ ಮಾಡ್ಕೊಬೇಕು ನೀನು. ಸಮಾಜಕ್ಕೆ ಯಾವ ರೀತಿ ಗೌರವ ಕೊಡಬೇಕು, ಸಮಾಜದಲ್ಲಿ ಯಾವ ರೀತಿ ಹೇಳಿಕೆಗಳು ಕೊಡಬೇಕು ಅನ್ನೋದನ್ನ ಮಾತನ್ನ ಪರಿಜ್ಞಾನ ಇಟ್ಕೊಂಡು ಅದ್ಭುತದಲ್ಲಿ ಇಟ್ಕೊಂಡು ಮಾತಾಡೋದನ್ನ ಕಲ್ತ್ಕೋ ಫಸ್ಟ್. ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿ ಮಾಡಿದ್ದೇನೆ. ಜನ ನನ್ನನ್ನು ಗೆಲ್ಲಿಸುತ್ತಾರೆಂದು ನಂಬಿರುವ ಡಾಕ್ಟರ್ ಕೆ ಸುಧಾಕರ್ ಚುನಾವಣಾ ಸಮಯದಲ್ಲಿ ನಿರ್ಲಕ್ಷ್ಯ ತೋರಿದ ಕಾರಣಕ್ಕೆ ನಿನಗೆ ಅನಿವಾರ್ಯವಾಗಿ ಶಾಸಕ ಸ್ಥಾನ ಸಿಕ್ಕಿದೆ. ಪಕ್ಷ ಸಂಘಟನೆ ಮಾಡದೆ ಅಧಿಕಾರ ಸಿಕ್ಕಿರುವ ನೀವು ಶಾಸಕ ಸ್ಥಾನದ ಗೌರವ ಕಾಪಾಡಿಕೊಳ್ಳುವಂತಹ ಹೇಳಿಕೆಗಳನ್ನು ಕೊಟ್ಟು ಕ್ಷೇತ್ರದ ಜನತೆಗೆ ಪ್ರೇರಣೆಯಾಗಿ, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಎಂದು ಬಿಜೆಪಿಯ ಸಿ ಮುನಿರಾಜು ಎಚ್ಚರಿಕೆ ನೀಡಿದ್ದಾರೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.